ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು. ಪ್ರಮಾಣದ ನೀರು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರಗಿ ಜಲಾಶಯ ಇದು. ಹಿಪ್ಪರಗಿ ಡ್ಯಾಂನಿಂದ 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಇದೀಗ ಹಿಪ್ಪರಗಿ ಡ್ಯಾಂನಿಂದ ಕೃಷ್ಣಾಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರುವಂತದ್ದು ಉತ್ತರ ಕರ್ನಾಟಕದ ಜನತೆಗೆ ಕೊಂಚ ನೆಮ್ಮದಿಯನ್ನ ತಂದಿದೆ ಈ ಒಂದು ಮಳೆ. ಯಾಕಂತ ಅಂದ್ರೆ ಇಷ್ಟು ದಿನ ಮಳೆನೇ ಬರ್ತಾ ಇರಲಿಲ್ಲ. ಹಾಗಾಗಿ ಸುತ್ತಮುತ್ತ ಇದ್ದಂತಹ ರೈತರು ಕೂಡ ಪರಿತಪಿಸ್ತಾ ಇದ್ರು. ಜೊತೆಯಲ್ಲಿ ಕೃಷ್ಣಾ ನದಿಯಿಂದ ಏನು ನೀರು ಬರ್ತಾ ಇತ್ತು, ಡ್ಯಾಮ್ ಅಲ್ಲಿ ಕೂಡ ನೀರು ಖಾಲಿ ಆಗಿತ್ತು. ಆ ನಿಟ್ಟಿನಲ್ಲಿ ನಮ್ಗೆ ಇಂತಿಷ್ಟು ನೀರನ್ನ ಬಿಡಬೇಕು ಅಂತ ಕೂಡ ಈಗ ಆಲ್ರೆಡಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ರು. ಆದ್ರೆ ಇವಾಗ ಬಂದಿರುವಂತಹ ಮಳೆಯಿಂದ ಎಲ್ಲೋ ಒಂದ್ ಕಡೆ ನದಿಯ ಒಳಹರಿವು ಕೂಡ ಹೆಚ್ಚಾಗಿದೆ. ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವುದರಿಂದ ಸುತ್ತಮುತ್ತ ಯಾರೆಲ್ಲ ರೈತರಿದ್ರು ಅವರೆಲ್ಲರಿಗೂ ಕೂಡ ಇದು ಒಂದ್ ರೀತಿನಲ್ಲಿ ಉಪಯುಕ್ತ ಆಗ್ತಾ ಇರುವಂತದ್ದು. ನೀರಿನ ಮಟ್ಟ ಜಾಸ್ತಿ ಆಗಿರೋದ್ರಿಂದ ತೋಟಗಳಿಗೆ ನೀರು ಕೂಡ ಹರಿಸಬಹುದು. ಅದರ ಜೊತೆಯಲ್ಲಿ ಬೆಳೆಗಳನ್ನ ಬೆಳಿಬಹುದು. ಮುಂಗಾರಿನಲ್ಲಿ ಕೆಲವೊಂದಷ್ಟು ಬೆಳೆಗಳನ್ನ ಬೆಳೀತಾ ಇದ್ರು, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ರು ರೈತರು. ಇದೀಗ ಅದಕ್ಕೆ ಎಲ್ಲೋ ಒಂದ್ ಕಡೆ ಖುಷಿಯನ್ನ ತಂದು ಕೊಡುವಂತಹ ನಿಟ್ಟಿನಲ್ಲಿ ಮಳೆ ಆಗಿರುವಂತದ್ದು. ಇನ್ನು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾ ಇದೆ ಕೃಷ್ಣಾ ನದಿಯ ಒಳಹರಿವು. 24 ಗಂಟೆಯಲ್ಲಿ 25,000 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗಿರುವಂತದ್ದು. ಸದ್ಯ ಕೃಷ್ಣಾ ನದಿಗೆ 77,000 ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ. ಕಲ್ಲೋಳ ಬ್ಯಾರೇಜ್ಗೆ ನೀರು ಹರಿದು ಬರ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಆರ್ಭಟ ಕೂಡ ಜೋರಾಗಿದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಬಾಗಲಕೋಟೆಯಲ್ಲಿರುವಂತಹ ಈ ಒಂದು ಕೃಷ್ಣಾ ನದಿ ಏನಿತ್ತು ಅಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇರುವಂತದ್ದು, ಒಳಹರಿವು ಜಾಸ್ತಿ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಹೆಚ್ಚಾಗ್ತಾ ಇದೆ ನೀರಿನ ಮಟ್ಟ. 24 ಗಂಟೆಯಲ್ಲಿ 25,000 ಕ್ಯೂಸೆಕ್ ಅಲ್ಲಿ ಜಾಸ್ತಿ ಆಗಿರುವಂತದ್ದು. 77,000 ಕ್ಯೂಸೆಕ್ ನೀರು ಸದ್ಯದ ಮಟ್ಟಿನಲ್ಲಿ ಅಲ್ಲಿದೆ. ಇಷ್ಟು ದಿನ ಅಲ್ಲಿ ನೀರಿನ ಮಟ್ಟ ಕಡಿಮೆ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಭಯಭೀತರಾಗಿದ್ದು ನೆಕ್ಸ್ಟ್ ಏನು ಬರಗಾಲ ಬಂದಂತ ಸಂದರ್ಭದಲ್ಲಿ ಏನು ಮಾಡಬೇಕು, ಅಲ್ಲಿರುವಂತ ರೈತರೆಲ್ಲಿಗೆ ಹೋಗ್ಬೇಕು, ಕುಡಿಯೋ ನೀರಿಗೆ ಏನು ಮಾಡಬೇಕು, ಹೀಗೆಲ್ಲ ಪ್ರಶ್ನೆಗಳನ್ನ ಹಾಕೊಳ್ತಾ ಇದ್ರು. ಈಗ ಅದೆಲ್ಲದಕ್ಕೂ ಕೂಡ ಪುಷ್ಟಿ ನೀಡುವಂತೆ, ಆ ಪ್ರಶ್ನೆಗೆ ಉತ್ತರ ಸಿಗುವಂತೆ ಮಳೆ ಬಂದಿರುವಂತದ್ದು. ಮಳೆಯಿಂದಾಗಿ ಅವರೆಲ್ಲರಿಗೂ ಕೂಡ ಖುಷಿ ಆಗ್ತಾ ಇದೆ.